ಅಂತೂ ಇಂತೂ ಮನೆಗೆ ಮಗಳು ಬಂದೇ ಬಿಟ್ಲಲ್ಲ. ಇವಳಿಗೋಸ್ಕರ ಒಂದಲ್ಲ ಎರಡಲ್ಲ 4 ದಿನ ರಜೆ ಹಾಕಿದ್ ಗೊತ್ತಾ. ಡೇ 2 ಆಫ್ ಫಿಟ್ನೆಸ್ ವ್ಲಾಗ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟಿತ್ತು, ಒಂದೊಳ್ಳೆ ಎಳ್ನೀರು ಕುಟ್ಕೊಂಡು ನೇರ ಜಿಮ್ಮಿಗೆ ಹೋದೆ. ಆ್ಯಂಡ್ ಇವತ್ತಿಂದ 60 ಡೇಸ್ ಚಾಲೆಂಜ್ ತೊಗೊಂಡು ವ್ಲಾಗ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ಚಾಲೆಂಜ್ ನನಗಲ್ಲ, ಪ್ರಶಾಂತ್ಗೆ ಒಂದು ಶೋಗೆ ರೆಡಿ ಮಾಡ್ತಾ ಇದ್ದಾರೆ. ನೋಡೋಣ ರಿಸಲ್ಟ್ ಹೇಗೆ ಕೊಡ್ತಾರೆ ಅಂತ. ಆ್ಯಂಡ್ ಶೋ ಯಾವುದು, ಹೇಗೆ, ಏನು ಮುಂದಕ್ಕೆ ಹೇಳ್ತೀನಿ. ತುಂಬ ರಜೆ ಆಗ್ತಾ ಇದೆ, ದಯವಿಟ್ಟು ಇವತ್ತಿಂದ ಸೀರಿಯಸ್ ಆಗಿ ತೊಗೊಳ್ಳಿ, ಜಿಮ್ನ ಬನ್ನಿ ಅಂತ ಇದ್ರು. ಓಕೆ ಪ್ರಶಾಂತ್ ಅಂದ್ಕೊಂಡು ವರ್ಕೌಟ್ ಮುಗಿಸಿದ್ವಿ. ಸೊ ಗರ್ಲ್ಸ್, ನಿಮಗೆ ತುಂಬ ಈಸಿ ಆಗ್ಬೋದು ಡಯಟ್ ಆ್ಯಂಡ್ ವರ್ಕೌಟ್ ಬಗ್ಗೆ ಒಂದೊಳ್ಳೆ ಐಡಿಯಾ ಸಿಗ್ಬೋದು. 60 ಡೇಸ್ ಚಾಲೆಂಜ್ ನನ್ನ ಜೊತೆ ಆದರೆ ನೀವು ತೊಗೊಳ್ಳಿ, ಆಯಿತಾ. ಆ್ಯಂಡ್ ಆಫೀಸ್ ಇವತ್ತು ಜನರಲ್ ಶಿಫ್ಟ್ ಇತ್ತು. ಆಫೀಸಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಊಟಕ್ಕೆ ವಿಪರೀತ ಲೇಟ್ ಆಗಿತ್ತು. ಊಟಕ್ಕೆ ಚಪಾತಿ ಆ್ಯಂಡ್ ಸ್ಕ್ರಾಂಬಲ್ ಟೋಫು ಮಾಡಿಕೊಂಡೆ. ನುಗ್ಗೆ ಸೊಪ್ಪು ಹಾಕಿದ್ದೆ ಅದಕ್ಕೆ. ವೆಜಿಟೇರಿಯನ್ಸ್ಗೆ ಸೂಪರ್ ಪ್ರೋಟೀನ್ ಈ ಟೋಫು, ಒಂದ್ಸಲ ಟ್ರೈ ಮಾಡಿ ಆಯಿತಾ. ಊಟ ಮುಗಿಸ್ಕೊಂಡು ಸಂಜೆ ಒಂದು ಬೌಲ್ ದಾಳಿಂಬೆ ಹಣ್ಣು ತಿಂದು ಊಟ ಮೆಂತ್ಯ ಚಪಾತಿ ಜೊತೆಗೆ ಮುಗಿಸ್ದೆ. ಪ್ರೋಟೀನ್ ಪೌಡರ್ ತೊಗೊಳ್ಳಿ ಅಂತ ಇದ್ದಾರೆ ಟ್ರೈನರ್, ಬಟ್ ನೋಡೋಣ, ಆದಷ್ಟು ಮನೆ ಊಟದಲ್ಲೇ ಅಡ್ಜಸ್ಟ್ ಮಾಡೋಣ ಅಂತ ನಾನು. ಇವತ್ತಿಗಿಷ್ಟೇ, ಸರಿ, ನಾಳೆ ಸಿಗೋಣ ಮತ್ತೆ. ಬಾಯ್.